ಹರೇ ಕೃಷ್ಣ. ಅಂತರಾಧಿಕರಣ ಮುಂದುವರೆದಿದೆ. ಈ ಅಧಿಕರಣದಲ್ಲಿ ಅಗ್ನಿ ಸೂಕ್ತ ಸಹ ಪಠಿತ ಅನ್ಯತ್ರ ಪ್ರಸಿದ್ಧ ಚಕ್ಷುರಂತಸ್ಥತೆ ಎಂಬ ಧರ್ಮವನ್ನು ಶ್ರೀಹರಿಯಲ್ಲಿ ಸಮನ್ವಯ ಮಾಡಲಾಗಿದೆ. ಈ ಅಧಿಕರಣದಲ್ಲಿ ಒಟ್ಟು 5 ಸೂತ್ರಗಳಿರುತ್ತವೆ. ಸೂತ್ರ 44ರಿಂದ 48. ನಾವು ಈಗಾಗಲೇ 44ನೆಯ ಸೂತ್ರದ ಅಧ್ಯಯನ ಮಾಡಿದ್ದೇವೆ. ಓಂ ಅಂತರ ಉಪಪತ್ತೇಹೇ ಓಂ ಅಂತಕ್ಕಂಥ ಸೂತ್ರವನ್ನು ನಾವು ಅಧ್ಯಯನ ಮಾಡಿದ್ದೇವೆ ಹಿಂದಿನ ಪಾಠದಲ್ಲಿ. ಈಗ 45ನೆಯ ಸೂತ್ರದ ಅಧ್ಯಯನ ಮಾಡುವ. ಯುಕ್ತಿಯಿಂದಲೂ ಕಣ್ಣಿನಲ್ಲಿರುವವನು ಪರಬ್ರಹ್ಮನಾದ ವಿಷ್ಣುವೇ, ಪರಬ್ರಹ್ಮನಾದ ಶ್ರೀಹರಿಯೇ ಎಂದು ಸೂತ್ರಕಾರರು ಇಲ್ಲಿ ತೋರಿಸಿಕೊಡುತ್ತಾರೆ. ಸೂತ್ರ ಓಂ ಸ್ಥಾನಾದಿ ವ್ಯಪದೇಶಾಚ್ಚ ಓಂ, ಇಲ್ಲಿ 14ನೇದು. ಒಟ್ಟಾರೆ ಇದು 45ನೇ ಸೂತ್ರ. ಸ್ಥಾನಾದಿ ಒಳಗೆ ಇರುವಿಕೆಯೇ ಮೊದಲಾದ ಸ್ಥಾನಶಕ್ತಿಯು, ವ್ಯಪದೇಶಾಚ್ಚ ಪರಬ್ರಹ್ಮನಲ್ಲಿಯೇ ಹೇಳಿರುವುದರಿಂದ ಚಕ್ಷುರಂತಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಪರಬ್ರಹ್ಮನಲ್ಲಿಯೇ ಈ ಕಣ್ಣಿನಲ್ಲಿ ಇರತಕ್ಕಂಥವನನ್ನು ಹೇಳಲಾಗಿದೆ. ಆದ್ದರಿಂದ ಕಣ್ಣಿನಲ್ಲಿರತಕ್ಕಂಥವನು ಪರಬ್ರಹ್ಮನೇ ಆಗಿದ್ದಾನೆ. ತದ್ಯದಸ್ಮಿನ್ ಸರ್ಪಿರ್ವೋದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ ಛಾಂದೋಗ್ಯ 4:15 ಇತ್ಯಾದಿ ಸ್ಥಾನಶಕ್ತಿ. ಪರಮಾತ್ಮನು ಸನ್ನಿಹಿತ ಆಗಿದ್ದುದರಿಂದಲೇ, ಕಣ್ಣಿನಲ್ಲಿ ಸನ್ನಿಹಿತನಾಗಿದ್ದುದರಿಂದಲೇ ಈ ಕಣ್ಣಲ್ಲಿ ತುಪ್ಪವನ್ನು ನೀರನ್ನು ಸುರಿದರೂ ಅದು ಅದೇ ದಾರಿಯಲ್ಲಿ ಹಿಂದೆ ಬರುತ್ತದೆ, ಕಣ್ಣಿಗೆ ಅಂಟಿಕೊಳ್ಳುವುದಿಲ್ಲ. ಇವೇ ಮೊದಲಾದ ಸ್ಥಾನಶಕ್ತಿಯನ್ನು ಛಾಂದೋಗ್ಯ ಶ್ರುತಿಯು ಹೇಳಿರುತ್ತದೆ. ವಾಮನಿಹಿ ಭಾಮನಿಹಿ ಇತ್ಯಾದಿ ಆತ್ಮಶಕ್ತಿಶ್ಚ ಉಚ್ಯತೆ ತಸ್ಯ ಏತಲಿಂಗಂ. ಅವನೇ ಲಕ್ಷ್ಮೀದೇವಿಗಿಂತಲೂ ಸುಂದರನು, ಅವನೇ ಅತ್ಯಧಿಕ ಪ್ರಕಾಶಪೂರ್ಣನು. ಇವೇ ಮೊದಲಾದ ತನ್ನ ಸ್ವರೂಪ ಶಕ್ತಿಯು ಕಣ್ಣಿನೊಳಗೆ ಇರುವವನಿಗೆ ಹೇಳುತ್ತದೆ. ಈ ಧರ್ಮಗಳು ವಿಷ್ಣುವಿನದೇ ಆಗಿರುತ್ತವೆ. ಸ ಈಶಃ ಸೋಸಪತ್ನಃ ಸ ಹರಿಃ ಸ ಪರಃ ಸ ಪರೋವರಿಯಾನ್ ಯದಿದಂ ಚಕ್ಷುಷಿ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ ಸ ವಾಮನಃ ಸ ಭಾಮನಃ ಸ ಆನಂದಃ ಸೋಚ್ಯುತಃ ಇತಿ ಚತುರ್ವೇದ ಶಿಖಾಯಾಂ. ಚಕ್ಷುರಂತಸ್ಥನೇ ಸರ್ವನಿಯಾಮಕನು, ಅವನೇ ಶತ್ರುಗಳಿಂದ ರಹಿತನಾದವನು, ಅವನೇ ಪಾಪ ಪರಿಹಾರಕನಾದ ಬ್ರಹ್ಮನು, ಅವನೇ ಸರ್ವೋತ್ತಮನು, ಅವನೇ ಉತ್ತಮನೆನಿಸಿದ ರುದ್ರ ಶೇಷ ಗರುಡ ಸರಸ್ವತಿ ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾದವನು. ಯಾವನ ಸಾಮರ್ಥ್ಯದಿಂದಲೇ ಈ ಕಣ್ಣಿನಲ್ಲಿ ತುಪ್ಪವನ್ನಾಗಲಿ ನೀರಾಗಲಿ ಹಾಕಿದುದೇ ಆದರೆ ಆ ಕಡೆಗಣ್ಣು ಮಾರ್ಗವಾಗಿಯೇ ಹೊರಗೆ ಬರುತ್ತದೆ. ಕಣ್ಣಿನಲ್ಲಿ ಇರುವ ಅವನೇ ಸುಂದರ ಸ್ತ್ರೀಯರೇ ಮೊದಲಾದವರಿಗೆ ಸೌಂದರ್ಯ ಪ್ರೇರಕನು, ಅತಿ ಪ್ರಕಾಶವುಳ್ಳವನು, ಅವನೇ ಆನಂದಮಯನು, ಅವನೇ ನಾಶರಹಿತನು ಎಂದು ಚತುರ್ವೇದ ಶಿಖೆಯಲ್ಲಿ ಹೇಳಲಾಗಿದೆ. ಯತ್ ಸ್ಥಾನತ್ವಾದಿದಂ ಚಕ್ಷುಃ ಅಸಂಗಂ ಸರ್ವವಸ್ತುಭಿಃ ಸ ವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತಯೇತ್ ಇತಿ ವಾಮನೆ. ವಾಮನ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಯಾರ ಸನ್ನಿಧಿಯಿಂದ ಈ ನಮ್ಮ ಕಣ್ಣು ಸರ್ವ ವಸ್ತುಗಳಿಂದಲೂ ಅಸಂಗವಾಗಿದೆಯೋ ಅಂತಹ ಸರ್ವೋತ್ತಮನಾದ ವಾಮನನೇ ನಮಗೆ ಗತಿಯೆಂದು ತಿಳಿಯಬೇಕು ಅಂತ ವಾಮನ ಪುರಾಣದಲ್ಲಿ ಹೇಳಿದೆ. ವಾಮ ಎಂದರೆ ಸೌಂದರ್ಯ. ಸ್ತ್ರೀಯರು ಸೌಂದರ್ಯ ಪ್ರಧಾನರು, ಹೀಗಾಗಿ ಅವರು ವಾಮ ಎನಿಸಿದ್ದಾರೆ. ಆ ವಾಮರನ್ನು ಪರಮಾತ್ಮನು ನಯತಿ ನೇಮಿಸುತ್ತಾನೆ. ಹೀಗಾಗಿ ಪರಮಾತ್ಮನು ವಾಮನಿ ಎಂದು ಪ್ರಸಿದ್ಧನು. ಹಾಗೆಯೇ ಭಾಮ ಎಂದರೆ ತೇಜಸ್ಸು, ಪರಾಕ್ರಮ ಇತ್ಯಾದಿ. ಎಲ್ಲ ಪುರುಷರಿಗೆ ನಿಯಾಮಕನಾದ ಪ್ರಯುಕ್ತ ಪರಮಾತ್ಮನು ಭಾಮನಿ ಎಂದು ಪ್ರಸಿದ್ಧನಾಗಿದ್ದಾನೆ. ಮುಂದಿನ ಸೂತ್ರವು ಪ್ರಕರಣ ಬಲದಿಂದಲೂ ಕಣ್ಣಿನಲ್ಲಿರುವವನು ಪರಬ್ರಹ್ಮನಾದ ವಿಷ್ಣು ಎಂದು ತಿಳಿಸುತ್ತದೆ. ಮುಂದಿಂದು 15ನೇ ಸೂತ್ರ ಇದರಲ್ಲಿ ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ. ಒಟ್ಟಾರೆ 46ನೇ ಸೂತ್ರ ಇದು.
1ನೇ ಅಧ್ಯಾಯ 2ನೇ ಪಾದ 4ನೇ ಅಧಿಕರಣ ಇದು. ಮುಂದೆ ಅದನ್ನು ನಾವು ತಿಳಿದುಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಓಂ ಸ್ಥಾನಾದಿ ವ್ಯಪದೇಶಾಚ್ಚ ಓಂ ಸ್ಥಾನಾದಿ ವ್ಯಪದೇಶಾಚ್ಚ ಓಂ